ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಈಗ ಯುದ್ಧದ ಆತಂಕ ಮನೆ ಮಾಡಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಯುದ್ಧದ ಸನ್ನಿವೇಶವನ್ನು ಸೃಷ್ಟಿಸ್ತಾ ಇದೆಯಾ ಅನ್ನುವಂತಹ ಪರಿಸ್ಥಿತಿಯನ್ನ ಮುನ್ನೆಲೆಗೆ ತರ್ತಾ ಇದೆ. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರಗೊಂಡಂತಹ ಸಂಘರ್ಷ, ಇಸ್ರೇಲ್ ಇರಾನ್ ನಡುವೆ ರಣಭೀಕರ ಕಾಳಗ ಆಗ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ನಿನ್ನೆ ಪ್ರತಿ ದಾಳಿಯಾಗಿದೆ. ಇಸ್ರೇಲ್ನ ಟೆಲ್ ಅವೀವು ಜೆರುಸಲೆಂ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸಿದೆ. ಕಳೆದ ರಾತ್ರಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ ಇರಾನ್ ಇಸ್ರೇಲ್ ಮೇಲೆ. ಇರಾನ್ ಕ್ಷಿಪಣಿ ದಾಳಿಗೆ 40ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಿಪಣಿ ದಾಳಿಯನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ಧ್ವಂಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ತನ್ನ ಶತ್ರುವಿನ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನು ನಡೆಸಿತ್ತು. 200 ಜಾಗದಲ್ಲಿ 200 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಈ ಅಟ್ಯಾಕ್ ಅನ್ನು ಮಾಡಲಾಗಿತ್ತು. ರೈಸಿಂಗ್ ಲಯನ್, ಉದಯಿಸ್ತಾ ಇರುವಂತಹ ಸಿಂಹ ಅನ್ನುವಂತಹ ಕಾರ್ಯಾಚರಣೆಗೆ ಹೆಸರನ್ನು ಕೊಡಲಾಗಿತ್ತು. ಈ ಕಾರ್ಯಾಚರಣೆಯ ಮೂಲಕ ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿತ್ತು. ಕಾರಣ ಏನು ಅಂದರೆ, ನ್ಯೂಕ್ಲಿಯರ್ ವಿರುದ್ಧ ನಾವು ಸಮರವನ್ನು ಸಾರ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಇರಾನ್ ನ್ಯೂಕ್ಲಿಯರ್ ದೇಶವಾಗುವುದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಇಸ್ರೇಲ್ ಸ್ಪಷ್ಟವಾಗಿ ಕೊಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿರೋದ್ರ ಡೀಟೇಲ್ಸ್. ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಮೊನ್ನೆ ಹಮಾಸ್ ಮೇಲೂ ಅಷ್ಟೇ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಹೆಸರನ್ನು ಇಟ್ಟಿದ್ರು. ಇರಾನ್ ಅಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿರೋದು, ಇರಾನ್ನ ಸೇನಾ ನೆಲೆ ಅಣುಸ್ಥಾವರವನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ದಾಳಿ ಮಾಡಿರೋದ್ರ ಡೀಟೇಲ್ಸು. ಒಟ್ಟು ಇರಾನ್ನ ಸೇನಾ ಮುಖ್ಯಸ್ಥ ಸೇರಿ 104 ಜನ ಹತರಾಗಿದ್ದಾರೆ ಇಸ್ರೇಲ್ನ ಡೆಡ್ಲಿಯೆಸ್ಟ್ ಅಟ್ಯಾಕ್ನಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಇದೇ ಮೊದಲಲ್ಲ, ಇಸ್ರೇಲ್ನ ಸಹಿಸೋದೇ ಇಲ್ಲ ಇರಾನ್. ಜಾಗತಿಕವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಇರಾನ್ ಒಂದು ಶಿಯಾ ಕಂಟ್ರಿ. ಇಸ್ರೇಲ್ ಮೇಲೆ ಅಣುಸ್ಥಾವರದ ಅಣುಬಾಂಬ್ನ ಅಟ್ಯಾಕ್ನ ಈ ಇರಾನ್ನ ಐಲು ದೊರೆ ಇದ್ನಲ್ಲ ಸದ್ದಾಮ್ ಹುಸೇನ್, ಆತ ಕೂಡ ಹಾಕ್ತಾನೆ ಇದ್ದ. ಈಗ ಇವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೆಚ್ಚಿನ ಅಣುಬಾಂಬ್ಗಳನ್ನು ಅಂದಾಗ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಸೊ ಎಲ್ಲೆಲ್ಲಿ ಹಾಗಾದರೆ ದಾಳಿ ಆಗಿರೋದು ಆ ಡೀಟೇಲ್ಸನ್ನು ಕೂಡ ಕೊಡ್ತಾ ಇದ್ದೀವಿ ನಿಮಗೆ. ನಟಾಂಜ್ ಸಂಸ್ಕರಣಾ ಘಟಕ ಇದು ಕೂಡ ಇಸ್ರೇಲ್ನ ಟಾರ್ಗೆಟ್ ಲಿಸ್ಟ್ ಆಗಿತ್ತು. ಇಸ್ರೇಲ್ ಸುತ್ತ 7 ರಾಷ್ಟ್ರಗಳು ಕೂಡ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ನ ಸಹಿಸೋದಿಲ್ಲ. ಸೊ ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾರೆ ಅಂದಾಗ ಈ ಥರದ ಆಗಾಗ ಮಿಡ್ಲ್ ಈಸ್ಟ್ನಲ್ಲಿ ಅಟ್ಯಾಕನ್ನು ಇಸ್ರೇಲ್ ಮಾಡ್ಕೊಂಡು ಬಂದಿದೆ. ವ್ರಾತ್ ಆಫ್ ಗಾಡ್ ಅನ್ನು ನೋಡಿದ್ವಿ, ಆಪರೇಷನ್ ಇಂಟಬೆಯನ್ನು ನೋಡಿದ್ವಿ, ಈಗ ರೈಸಿಂಗ್ ಲಯನ್. ಬಶೇರ್ ಅಣು ಇಂಧನ ಘಟಕವನ್ನು ಕೂಡ ಗುರಿಯಾಗಿಸ್ಕೊಂಡು ಇಸ್ರೇಲ್ ದಾಳಿ ಮಾಡಿರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಹಾಗೆ ಅರಾಕ್ ಬಾರಾ ಜಲರಿ ರಿಯಾಕ್ಟರ್ ಇಲ್ಲೂ ಕೂಡ ಅಷ್ಟೇ ದಾಳಿ ಆಗಿದೆ ಅನ್ನೋದ್ರ ಪ್ರಾಥಮಿಕ ಮಾಹಿತಿ. ಬಟ್ ಇಲ್ಲಿ ವಿಕಿರಣಗಳ ಸೋರಿಕೆ ಏನಾಗಿಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇಸ್ಫಹಾನ್ ಅಣು ತಂತ್ರಜ್ಞಾನ ಕೇಂದ್ರವನ್ನು ಕೂಡ ಗುರಿಯಾಗಿಸ್ಕೊಂಡು ಎಲ್ಲೆಲ್ಲಿ ಅಣುಬಾಂಬ್ಗಳ ಉತ್ಪಾದನೆ ಆಗ್ತಿತ್ತು, ಯಾವುದು ಕಂಟಕ ಆಗಬಹುದು ಅದನ್ನೆಲ್ಲ ಗುರಿಯಾಗಿಸ್ಕೊಂಡಿದ್ದಾರೆ. ಆಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇಸ್ರೇಲ್ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಈ ದಾಳಿಯನ್ನು ಮಾಡಿದ್ದಲ್ಲ, ಇರಾನ್ನಲ್ಲೇ ಒಂದು ರಹಸ್ಯ ನೆಲೆಯನ್ನು ಸ್ಥಾಪಿಸಿ ನುಗ್ಗಿ ಹೊಡೆದಿರೋದಲ್ಲ. ಇದು ಇರಾನ್ನಲ್ಲೇ ರಹಸ್ಯ ನೆಲೆಯನ್ನು ಸ್ಥಾಪಿಸಿ ಹೊಡೆದಿರೋದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಆ ರಾಷ್ಟ್ರ ಸ್ಥಾಪನೆ ಆದಾಗ್ಲಿಂದ ಕೂಡ ಇಂತಹ ಅನೇಕ ಯುದ್ಧಗಳನ್ನು ಮಾಡಿದೆ. ಈಗಲೂ ಅಷ್ಟೇ ಇರಾನ್ ಮೇಲೆ ಈ ರೀತಿ ಡೆಡ್ಲಿ ಅಟ್ಯಾಕ್ ಮಾಡೋದಕ್ಕೆ ಏನೇನು ರೀಸನ್ ಸಿಗ್ತಾ ಇದೆ, ಆಮೇಲೆ ವಿಕಿರಣಗಳ ಸೋರಿಕೆ ಬಗ್ಗೆ ಏನು ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತ. ಪ್ರಮುಖವಾಗಿ ಈಗ ಇಸ್ರೇಲ್ ಮೇನ್ ಟಾರ್ಗೆಟ್ ಇದ್ದದ್ದೇ ಇರಾನ್ನ ಅಣುಸ್ಥಾವರ ಘಟಕಗಳ ಮೇಲೆ. ಸೊ ಹೀಗಾಗಿ ಇಫಹಾನ್ ಮತ್ತು ನಾಟಾಂಜ್ ಸೇರಿ ಸುಮಾರು 4-5 ಅಣುಸ್ಥಾವರ ಘಟಕಗಳು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಧನ ಘಟಕಗಳ ಮೇಲೆ ಕೂಡ ದಾಳಿಯನ್ನು ಕೂಡ ನಡೆಸಿದೆ. ಪ್ರಮುಖವಾಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ನಡೆಸಿದಂತಹ ದಾಳಿಯಲ್ಲಿ ಒಂದಿಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವಂಥದ್ರಲ್ಲಿ ಕೂಡ ಇಸ್ರೇಲ್ನ ಈ ಒಂದು ಸೈನಿಕರು ಸಕ್ಸಸ್ ಅನ್ನು ಕೂಡ ಕಂಡಿದ್ದಾರೆ. ಪ್ರಮುಖವಾಗಿ ವಾಯು ನೆಲೆಗಳನ್ನು ಆರಂಭದಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದಂತಹ ಬಳಿಕ ಅಣುಸ್ಥಾವರ ಘಟಕಗಳ ಮೇಲೆ ಕೂಡ ದಾಳಿಯನ್ನು ಕೂಡ ನಡೆಸಿತು. 12 ವಿಮಾನಗಳ ಮೂಲಕವಾಗಿ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗುತ್ತೆ. ಕೆಲವು ಸಮಯದಲ್ಲಿ ನೇರವಾಗಿ ಅಟ್ಯಾಕ್ ಮಾಡಿ ಮತ್ತೆ ತನ್ನ ವಾಯು ಪ್ರದೇಶವನ್ನು ಕೂಡ ಎಂಟ್ರಿಯನ್ನು ಪಡೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಇರಾನ್ ಮತ್ತೆ ಪ್ರತಿದಾಳಿಯನ್ನು ನಡೆಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಫಲಪ್ರದ ಆಗೋದಿಲ್ಲ. ಪ್ರಮುಖವಾಗಿ ಇರಾನ್ನ ಬಹುತೇಕ ವಾಯು ನೆಲೆಗಳು, ಜೊತೆಗೆ ಅಲ್ಲಿ ಇರಾನ್ ಪ್ರತಿದಾಳಿ ನಡೆಸೋದಕ್ಕೆ ಡ್ರೋನ್ಗಳನ್ನು ಕೂಡ ಏನು ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗುತ್ತೆ, ಆ ಒಂದು ಇರಾನ್ನ ಡ್ರೋನ್ಗಳನ್ನು ಕೂಡ ಹೊಡೆದಾಕುತ್ತೆ.
ಜೆರುಸಲೇಮ್, ಟೆಲ್ ಅವೀವ್ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಕೂಡ ಅಂದ್ರೆ ಇಸ್ರೇಲ್ನ ಪ್ರದೇಶಕ್ಕೆ ನುಗ್ಗಿ ಡ್ರೋನ್ಗಳನ್ನ ಅಟ್ಯಾಕ್ ಮಾಡಲಿಕ್ಕೆ ಇರಾನ್ ಸೇನೆ ಮುಂದಾಗುತ್ತೆ. ಆಗ ಇರಾನ್ನ ಡ್ರೋನ್ಗಳನ್ನ ಕೂಡ ಹೊಡೆದಾಗುತ್ತೆ. ಸೊ ಹೀಗೆ ದಾಳಿ ಪ್ರತಿ ದಾಳಿ ಹೆಚ್ಚಾಗ್ತಾ ಇದ್ದ ಹಾಗೆ ಈ ಒಂದು ದಾಳಿ ಪ್ರತಿ ದಾಳಿಯಲ್ಲಿ ಇಸ್ರೇಲ್ನ ಮೇಲುಗೈ ಹೆಚ್ಚಾಗುತ್ತೆ. ಪ್ರಮುಖವಾಗಿ ಇದರ ಯುದ್ಧದ ಭೀತಿ ಅಥವಾ ಸ್ವರೂಪ ಹೆಚ್ಚಾಗ್ತಾ ಇದ್ದ ಹಾಗೆ ಇದೀಗ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟಕ್ಕೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿದೆ. ಸೊ ಇರಾನು ಮತ್ತೆ ಇಸ್ರೇಲ್ನ ವಾಯುಗಡಿ ಏನಿದೆ, ಏರ್ ಸ್ಪೇಸ್ ಏನಿದೆ, ಆ ಏರ್ ಸ್ಪೇಸ್ ಅನ್ನ ತಾತ್ಕಾಲಿಕವಾಗಿ ಕೂಡ ಬಂದ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಜೊತೆಗೆ ಈ ಒಂದು ಡೆಡ್ಲಿ ಅಟ್ಯಾಕ್ ನಲ್ಲಿ ಇರಾನ್ನ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಗೇರಿ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ ಸೈನಿಕರು ಜೊತೆಗೆ ಸ್ಥಳೀಯರು ಸೇರಿ ಸುಮಾರು 104 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಇರಾನ್ ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಮಾಡಲಾಗಿದೆ. ಸೊ ಶೋಕಾಚರಣೆ, ರಾಷ್ಟ್ರೀಯ ಶೋಕಾಚರಣೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಆತಂಕದ ಸನ್ನಿವೇಶ ಕೂಡ ಇದೆ. ಈಗ ಇಸ್ರೇಲ್ ಕೂಡ ಈಗ ಮತ್ತೆ ಇರಾನ್ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗ ಇಸ್ರೇಲ್ ತನ್ನ ರಾಷ್ಟ್ರದಲ್ಲಿರುವಂತಹ ಜಗತ್ತಿನ ಹಲವು ರಾಷ್ಟ್ರಗಳ ಏನು ಈ ಒಂದು ಒಂದಿಷ್ಟು ಕಚೇರಿಗಳನ್ನ ಕೂಡ, ರಾಯಭಾರಿ ಕಚೇರಿಗಳನ್ನ ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ.